ವೆಲ್ಕಮ್ ಟು ಹಾಲ್. ಈ ವಿಡಿಯೋ ನಿಮಗಾಗಲೇ ಗೊತ್ತಾಗಿದೆ. ಇವತ್ತು ನಡೆದಿರುವಂಥ PSI ಸಿವಿಲ್ 545 ಎಕ್ಸಾಮಿನೇಷನ್ನ ಪೇಪರ್ 2ನ ಕೀ ಆನ್ಸರ್ನ ಹೇಳೋದಕ್ಕೆ ಹೊರಟಿದ್ದೀನಿ. ಇದಕ್ಕೆ ಆಲ್ಮೋಸ್ಟ್ ಆಲ್ ನಾನು ತುಂಬ ಅಥೆಂಟಿಕೇಟಾಗಿ ಆನ್ಸರ್ ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಆಲ್ಮೋಸ್ಟ್ 4 to 5 hours ನಾನು ಇದಕ್ಕೆ ಇನ್ವೆಸ್ಟ್ ಮಾಡಿದ್ದೀನಿ ಆನ್ಸರ್ನ ಫೈಂಡ್ ಔಟ್ ಮಾಡೋದಕ್ಕೆ. ನನಗೆ ಈಗ ಕ್ವಶನ್ ಪೇಪರಲ್ಲಿ ಕಂಡು ಬಂದಿರೋದು ಏನು ಅಂತ ಅಂದರೆ ಆಲ್ಮೋಸ್ಟ್ 35 ಕ್ವಶನ್ಸ್. ಓಕೆ, 35 ಕ್ವಶನ್ಸ್ ಏನಾಗಿದ್ದಾವೆ ಕರೆಂಟ್ ಅಫೇರ್ಸಿಗೆ ರಿಲೇಟೆಡ್, ಡೈರೆಕ್ಟ್ ಕರೆಂಟ್ ಅಫೇರ್ಸಿಗೆ ರಿಲೇಟೆಡ್ ಆಗಿರೋವಂಥದ್ದು. ಒಂದೆರಡು ಕ್ವಶನ್ಸಿಗೇನೋ ಆಪ್ಷನ್ಸು ವೇರಿ ಆಗಿದ್ದಾವೆ. ಓಕೆನಾ, ಅವಕ್ಕೇನಾದರೂ ಗ್ರೇಸ್ ಸಿಗ್ಬೋದು. ಓಕೆನಾ, ಅವನ್ನ ನಾನು ತೋರಿಸ್ತೀನಿ ಕ್ವಶನ್ ಪೇಪರಲ್ಲಿ ಯಾವುದು ಅಂತ, ಸೊ ನೀವು ನೋಡ್ಕೋಬೋದು. ಓಕೆ, ಹಾಗಾದರೆ ಡೈರೆಕ್ಟಾಗಿ ವಿಡಿಯೋಗೆ ಹೋಗೋಣ. ಫಸ್ಟು ಒಂದು ಪ್ರಾಬ್ಲಮ್ ಏನು ಅಂತ ಅಂದರೆ, ನಾನು ಇಂಗ್ಲೀಷಲ್ಲಿ ಟಿಕ್ ಹಾಕೊಂಡ್ಬಿಟ್ಟಿದ್ದೀನಿ. ಸೊ ಆವಾಗವಾಗ ನಾನು ಆನ್ಸರ್ನ ಪಕ್ಕ ಮಾಡ್ಕೊಳಕ್ಕೋಸ್ಕರ ಇಂಗ್ಲೀಷ್ ಪೇಜ್ ಓಪನ್ ಮಾಡ್ಕೊಂಡು ನೋಡ್ಕೊಳಕ್ಕಾಗುತ್ತೆ. ಅದೊಂದು ಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕಂತ ಅಂದರೆ ಈ ರೀತಿ ಹಿಂಗೆ ಚೇಂಜ್ ಮಾಡುವಾಗ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು ನಿಮಗೂ, ಅದಕ್ಕೋಸ್ಕರ. ಓಕೆನಾ, ಫಸ್ಟ್ ಕ್ವಶನ್ ಬಂದುಬಿಟ್ಟು, ಕ್ವಶನ್ ಓದೋದಿಲ್ಲ ನಾನು, ಡೈರೆಕ್ಟಾಗಿ ಆನ್ಸರ್ ಹೇಳ್ತಾ ಹೋಗ್ತೀನಿ. ಯಾಕಂತ ಅಂದರೆ ತುಂಬ ಲೆಂತಿ ವಿಡಿಯೋ ಆಗುತ್ತೆ. ಎಲ್ಲಾದರೂ ಕೆಲವೊಂದು ಈಸಿ ಮತ್ತು ಟ್ರಿಕ್ಸ್ ಇತ್ತು ಅಂತಂದರೆ ಅಲ್ಲಿ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ, ಆನ್ಸರ್ ಇದಕ್ಕೆ ಅಗ್ನಿ ಪ್ರೈಮು, ಇದು UPSCಲಿ ಕೇಳಿದ್ದಾನೆ ಅನಿಸುತ್ತೆ 2023 ಪ್ರಿಲಿಮ್ಸಲ್ಲಿ, ಜೂನಲ್ಲಿ ಬಂದಿರುವಂಥ ನ್ಯೂಸ್ ಇದು. ಓಕೆ, ಇದು CA ರಿಲೇಟೆಡ್, ಅದಕ್ಕೆ CA ಅಂತ ಬರೆದಿದ್ದೀನಿ. ಓಕೆನಾ, ನೆಕ್ಸ್ಟ್ ಇದು ಸ್ಟ್ಯಾಟಿಕ್ ಪೋರ್ಷನಿಂದ ಬಂದಿರೋದು ಗೋವಾ ಅಬ್ದುಲ್ ನಾಸರ್. ನೆಕ್ಸ್ಟ್ ಇದು ಥರ್ಡ್ ಕ್ವಶನ್ ಸಿಂಪಲ್, ನಮಗೆ ಗೊತ್ತಿರೋದು ಇವೆರಡೇ ಅನಿಸುತ್ತೆ, ಅಂದರೆ ಜನರಲ್ ಆಗಿ. ಓಕೆ, ಕೆಲವೊಬ್ರಿಗೆ ಗೊತ್ತಿರೋದು ವಿಡಿಯೋ ವಸ್ತು, ಆಯಿತಾ. ನಮಗೆ ಎರಡೇ ಗೊತ್ತಿರೋದು ಇವಾಗ. ಸೊ ಇವೆರಡನ್ನ ಕಿತ್ತಳೆ ಹಣ್ಣು, ಮೊಸರು, ಸೊ ಇವೆರಡನ್ನ ಟಿಕ್ ಹಾಕ್ಕೊಂಡ್ರೆ ಯಾವ್ದು ಸಿಗುತ್ತೆ? C ಮತ್ತು D. ಸೊ B ಆಪ್ಷನ್ ಆಗುತ್ತೆ. ಓಕೆನಾ, ತುಂಬ ಈಸಿ ಇದೆ ಇದು, ಆಯಿತಾ. ನೆಕ್ಸ್ಟು ಇದು ಕರೆಂಟ್ ಅಫೇರ್ಸೇ, ಹಿರೋಶಿಮಾದಲ್ಲಿ ನಡೆದಿರುವಂಥದ್ದು, ಟೋಕಿಯೋ ಅಲ್ಲ. ಓಕೆನಾ, ಅಷ್ಟು ಜಪಾನಲ್ಲಿ ನಡೆದಿರೋದು ಒಂದು G7 ಸಮಿಟು. ಬಟ್ ಎಲ್ಲ ಪ್ಲೇಸಸ್ಗೂ ಜಪಾನ್ನಲ್ಲೇ ಇರೋದು. ಸೊ ಬಿ ಅಥೆಂಟಿಕ್, ತುಂಬ ಕನ್ಫ್ಯೂಷನ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಹಿರೋಶಿಮಾ ಪಕ್ಕ ಆನ್ಸರ್. ಸೊ ನೆಕ್ಸ್ಟ್ ಏನು ಅಂತಂದರೆ, ನಾರ್ಕೋ ಪರೀಕ್ಷೆಯಲ್ಲಿ ಬಳಸೋದು. ಸೊ ಮೆಥನಾಲ್ ಇಸ್ ಎ ಪಾಯ್ಸನಸ್. ಓಕೆನಾ, ಇದನ್ನು ಬಳಸೋಕ್ಕೆ ಸಾಧ್ಯ ಇಲ್ಲ. ಸೋಡಿಯಂ ಕಾರ್ಬೊನೇಟ್, ವಾಷಿಂಗ್ ಸೋಡಾ, ಇದನ್ನು ಬಳಸೋಕ್ಕಾಗೋದಿಲ್ಲ. ಸೊ ಉಳಿದಿರೋದು ಇವೆರಡೆ. ಪೊಟ್ಯಾಷಿಯಮ್ ಹೈಡ್ರಾಕ್ಸೈಡು ನನಗೆ ಯಾಕೋ ಅಷ್ಟೊಂದು ಸರಿ ಅನಿಸಿದೆ. ಸೊ ಇದಕ್ಕೆ ಡೈರೆಕ್ಟಾಗಿ ಆಗಿದೆ. ಸೊ ಆನ್ಸರ್ ಕರೆಕ್ಟ್ ಆಯಿತು. ಓಕೆ, ಕೆಲವೊಂದು ಸಲ 50-50 ಚಾನ್ಸಸ್. ಓಕೆ, COP20 ಇದು ಕೂಡ ಕರೆಂಟ್ ಅಫೇರ್ಸು, ದುಬೈಯಲ್ಲಿ ನಡೆದಿರುವಂಥದ್ದು. ಓಕೆ, ತುಂಬ ಈಸಿ ಇದೆ. ಇನ್ನೊಂದೇನು ಅಂತ ಅಂದರೆ, ನನಗೆ ಸಿಕ್ಕಿರುವಂಥ ಕ್ವಶನ್ ಪೇಪರಲ್ಲಿ ಇದು ಯಾವ ಸೀರೀಸ್ ಅಂತ ಹೇಳಿಲ್ಲ. ಓಕೆನಾ, ಸೊ ಅದೊಂದು ನೀವು ಪಕ್ಕ ಮಾಡ್ಕೊಳ್ರಿ ನೀವು ಯಾವ ಸೀರೀಸ್ ಅಂತ. ಓಕೆನಾ, ಸೊ ಟೋಟಲಾಗಿ ಈ ಪೇಜಲ್ಲಿ 3 ಕರೆಂಟ್ ಅಫೇರ್ಸು ಕ್ವಶನ್ಸ್ ಬಂದಿದ್ದಾವೆ. ಓಕೆನಾ, ನೆಕ್ಸ್ಟ್ ಎರಡನೇ ಪೇಜ್ ಬಂದರೆ, ಇದು ಮೆಕ್ಕೆಜೋಳದ್ದು ವೆರೈಟೀಸ್ ಇವು. ನೆಕ್ಸ್ಟು ಇದಕ್ಕೆ ಅಮರಕಂಠ ಕೇಳ್ಸ್, ಇದು ಸ್ಟ್ಯಾಟಿಕ್ ಪೋರ್ಷನಿಂದ, ಜಿಯೋಗ್ರಫಿ ಪಾರ್ಟಿಂದ ಬಂದಿರೋದು. ಇದು CA. ಓಕೆ, ಪ್ರಾಣ. ಓಕೆನಾ, ನೆಕ್ಸ್ಟ್ ವರ್ಲ್ಡ್, ಇದು ಕೂಡ ರೀಸೆಂಟಾಗಿ ಅಪೇರ್ ಆಗಿರೋದು, IMF. ಓಕೆ, IMF ಬಂದಿರೋದು. ನೆಕ್ಸ್ಟು ಇದು ರೀಸೆಂಟಾಗಿ ಸೊ ಇದು ರೀಸೆಂಟಾಗಿ ಚೇರ್ಮನ್ ಅಪಾಯಿಂಟ್ ಮಾಡಿದ್ರಲ್ವ, ಅದಕ್ಕೆ. ಸೊ ಇದು ಕನ್ಫ್ಯೂಷನ್ ಆಗುವಂಥ ಚಾನ್ಸಸ್ ಇದೆ. ಇದಕ್ಕೆ ಹೆಂಗೆ ಪಕ್ಕ ಅಂತ ಏನು ಅಂತ ಅಂದರೆ ಆನ್ಸರು, ಇವಾಗ ಕರೆಂಟಲ್ಲಿ 15th ಫೈನಾನ್ಸ್ ಕಮಿಷನ್ ರೆಕಮೆಂಡೇಷನ್ ರನ್ ಆಗ್ತಿದೆ. ಅದು ಮುಗಿಯೋದು ಏಪ್ರಿಲ್ 2026 ಮುಗಿಯುತ್ತೆ. ಏಪ್ರಿಲ್ ನೆಕ್ಸ್ಟ್ 5 year ಯಾವುದಾಗುತ್ತೆ, 16th ಫೈನಾನ್ಸ್ ಕಮಿಷನ್ದ ಸ್ಟಾರ್ಟ್ ಆಗುತ್ತೆ. ಸೊ 16th ಅಂದರೆ ಏಪ್ರಿಲ್ ಅಂತ ಅಂದರೆ 2026 ಅಂತ ಅಂದರೆ 27ಗೆ 1 year ಆಗುತ್ತೆ. 28, 29, 30, 31 5 years. ಓಕೆನಾ, ಸೊ ಇದು ಕನ್ಫ್ಯೂಷನ್ ಆಗುತ್ತೆ. ಸೊ ಬಿ ಶೋರ್ ವಿತ್ ದಿಸ್. ಸೊ ಇದಕ್ಕೆ ಇರಾಕ್ ಬರುತ್ತೆ. ನೆಕ್ಸ್ಟು ಇದಕ್ಕೆ 9 ಅವೆ. ನೆಕ್ಸ್ಟ್ ಇದಕ್ಕೆ ರಾಜಸ್ಥಾನ್. ಓಕೆನಾ, ಇದು ರೀಸೆಂಟ್ ಎಲೆಕ್ಷನ್ ಟೈಮಲ್ಲಿ ಅನೌನ್ಸ್ ಮಾಡಿರುವಂಥದ್ದು. ಇದು CA. ಸೊ ಟೋಟಲಾಗಿ 7 ಕ್ವಶನ್ಸು CA ರಿಲೇಟೆಡ್ ಆಗಿ ಬಂದಿದ್ದಾವೆ ಈ ಪೇಜಲ್ಲಿ. ಸೊ ಟೋಟಲಾಗಿ 35 ಕ್ವಶನ್ಸ್ ಅನಿಸುತ್ತೆ ಯಾವುದಕ್ಕೆ ರಿಲೇಟೆಡ್ ಆಗಿರೋದು, ಕರೆಂಟ್ ಅಫೇರ್ಸಿಗೆ. ಸೊ ಇದಕ್ಕೆ ಮ್ಯಾಂಗನೀಸ್ ಡೈಆಕ್ಸೈಡ್, ಇದಕ್ಕೆ ಇದು ಸ್ಟ್ಯಾಟಿಕ್ ಪೋರ್ಷನಿಂದ ಬಂದಿರೋದು. ಇದು ಕೂಡ ಸ್ಟ್ಯಾಟಿಕ್ ಪೋರ್ಷನ್, ಇಂಗೆಲ್ಬರ್ಟ್. ಓಕೆ, ಇಲ್ಲಿ ಗ್ರೇಸ್ ಬರುವಂಥ ಚಾನ್ಸಸ್, ಯಾಕಂದರೆ ಎರಡೂ ಕೂಡ ಟೆಕ್ನಾಲಜಿ ಬಳಸ್ತಾರೆ ಎಥರ್ನೆಟ್ಟಲ್ಲಿ. ಓಕೆ,
ಇಲ್ಲಿ ಗ್ರೇಸ್ ಬರುವಂಥ ಚಾನ್ಸಸ್ ಇದೆ. ಓಕೆನಾ. ಇದಕ್ಕೆ ಅಟೆನ್ಯೂಯೇಷನ್, ಕ್ಷೀಣಿಸುವಿಕೆ. ಸೊ ಇದು ಸ್ಟ್ಯಾಟಿಕ್ ಪೋರ್ಷನ್ ಈಸಿ. ಸೊ ಇದಕ್ಕೆ ಸಿನೋಯೇಟ್ರಿಯಲ್ ಲೋಬ್, ಓಕೆನಾ, ಫೇಸ್ ಮೇಕರ್ನ ಫಿಕ್ಸ್ ಮಾಡೋದು. ಸೂಸೈಡ್ ಬ್ಯಾಗ್ ಇದು ತುಂಬ ಈಸಿ. ಓಕೆ. ನೆಕ್ಸ್ಟು ಇದು ಯಾದಗಿರಿ ರೀಸೆಂಟಾಗಿ ನ್ಯೂಸಲ್ಲಿತ್ತು. ಓಕೆ. ಇದು ಸ್ಟಾರ್ಶಿಪ್. ಓಕೆ. ಹಾಗೆ ಇದು ವಿಜಯಪುರ. ಓಕೆ. ಇಷ್ಟು. ನೆಕ್ಸ್ಟ್ ಏನು ಅಂತ ಅಂದರೆ ಕಾನ್ಸ್ಟಿಟ್ಯೂಷನ್ ರಿಲೇಟೆಡ್ ಕ್ವಶನ್ ಕೇಳಿದ್ದಾನೆ. ಇದಕ್ಕೆ ತುಂಬ ಈಸಿ ಇದೆ. ಸೊ ಇದರಲ್ಲಿ ನಮಗೆ ಗೊತ್ತಿರೋದು ಇದೊಂದೇ, ನನಗೆ ಜನರಲಾಗಿ ಗೊತ್ತಿರೋದು. ಸೊ ಇದನ್ನು ಡಿ ಹೈಕೋರ್ಟ್ ರಿಟ್ಸಿಗೆ. ಸೊ ಡೈರೆಕ್ಟಾಗಿ ಆನ್ಸರ್ ಸಿಕ್ಕೋಗ್ಬಿಡುತ್ತೆ ನನಗೆ. ಏನಿದೆ ಫಸ್ಟ್ ಒನ್ ಡಿ, ಫೋರ್ತ್ ಡಿ, ದಿಸ್ ಎ. ಓಕೆ. ನೆಕ್ಸ್ಟ್ ಇದಕ್ಕೆ ವೀಣಾ. ಓಕೆನಾ. ನೆಕ್ಸ್ಟ್ ಇದಕ್ಕೆ ಇದು. ಓಕೆನಾ. ಇದು ತಪ್ಪಾಗಿದೆ. ಇದು ಆ್ಯಕ್ಚುಲಿ ರಿಲೇಟೆಡ್ ಟು ಅರ್ಹತೆಗಲ್ಲ, ಡಿಸ್ಕ್ವಾಲಿಫಿಕೇಷನ್, ಅಂದರೆ ಕ್ವಾಲಿಫಿಕೇಷನ್ಗಲ್ಲ, ಡಿಸ್ಕ್ವಾಲಿಫಿಕೇಷನ್ಗಿರುವಂಥ ಆರ್ಟಿಕಲ್ ಇದು. ಡಿಸ್ಕ್ವಾಲಿಫಿಕೇಷನ್ ಆಫ್ ಪಂಚಾಯತ್ ಮೆಂಬರ್ಸ್. ಇದಕ್ಕೆ ಐರ್ಲ್ಯಾಂಡ್ ಜಸ್ಟಿಸ್ ಬರುತ್ತೆ. ಇದನ್ನು ನೋಡಿರಿ, ಸೇಲ್ಸ್ ಟ್ಯಾಕ್ಸು ಸ್ಟೇಟಿಗೆ ಕಂಪ್ಲೀಟಾಗಿ. ಸೊ ಇದು ಇಲ್ಲಿ ಬರುತ್ತೆ, ಇ ಬರುತ್ತೆ. ಓಕೆನಾ. ಇದು ನೆಕ್ಸ್ಟು ಸರ್ಚಾರ್ಜ್ ಅಲ್ವಾ, ಸರ್ಚಾರ್ಜ್ ಯೂನಿಯನ್ ಗೌರ್ಮೆಂಟ್ ಮಾತ್ರ. ಸೊ ಎ ಬರುತ್ತೆ. ಸೊ ಇ ಎ ಆಲ್ಮೋಸ್ಟ್ 3 ಆಪ್ಷನ್ಸಲ್ಲಿ ಇದ್ದಾವೆ. ಸೊ ಇನ್ನೊಂದೇನು ಅಂದರೆ ಆದಾಯ ತೆರಿಗೆ ಯಾವುದು ಇದು ಮಾಡೋದು, ಸೆಂಟ್ರಲ್ ಗೌರ್ಮೆಂಟ್ ಮಾತ್ರ, ಬಟ್ ಸ್ಟೇಟ್ ಗೌರ್ಮೆಂಟ್ ಜೊತೆಗೆ ಶೇರ್ ಮಾಡುತ್ತದೆ. ಸೊ ಇದು ಯಾವುದಾಗುತ್ತೆ ಆಪ್ಷನ್? ಅದು ಒಂದು ನಿಮಿಷ ನಾನು ನೋಡ್ಕೊಳ್ತೀನಿ. ಓಕೆ, ಸಿ ಆಪ್ಷನ್. ಓಕೆನಾ. ಆಪ್ಷನ್ ಸಿ. ಓಕೆ. ಸೊ ಇದಕ್ಕೆ ಆಪ್ಷನ್ ಸಿ ಆಗುತ್ತೆ. ಇದರಲ್ಲಿ ನೋಡಿ, ಇದು ಈಸಿ ಅಂತ ಅಂದರೆ ಈಸಿ ಹೇಗೆ ಅಂತ ಅಂದರೆ ಕಂಟೋನ್ಮೆಂಟ್ ಝೋನಲ್ಲಿ ಮಿಲಿಟರಿ ಅಫಿಷಿಯಲ್ಸು ಉಳ್ಕೊಳ್ಳೋದು. ಓಕೆ. ಈ ಮಿಲಿಟರಿ ಅಫಿಷಿಯಲ್ಸ್ನ ಮಿಲಿಟರಿ ಯಾವುದಕ್ಕೆ ಬರುತ್ತೆ? ಡಿಫೆನ್ಸಿಗೆ ಬರುತ್ತೆ ಅಲ್ವಾ. ಡಿಫೆನ್ಸ್ ಯಾವುದಕ್ಕೆ ಬರುತ್ತೆ? ಯೂನಿಯನ್ ಅಂತಂದರೆ ಡಿಫೆನ್ಸ್ ಪಾರ್ಟ್ ಯಾವುದಕ್ಕೆ ರಿಲೇಟೆಡ್ ಆಗಿರೋದು? ಯೂನಿಯನ್ ಗೌರ್ಮೆಂಟಿಗೆ. ಓಕೆನಾ. ಸೊ ಅದೊಂದು ತೊಗೊಂಡ್ರೆ ಅಂತ ಅಂದರೆ ಬಿ ಬರುತ್ತೆ. ಥರ್ಡ್ ಬಿ ಯಾವುದಿದೆ? ಇದೊಂದಿದೆ. ಸೊ ಸಿ ಆಪ್ಷನ್ ಆಗುತ್ತೆ. ಓಕೆ. ಸೊ ಮೆಂಟಲ್ ಎಬಿಲಿಟಿ ತುಂಬ ಈಸಿ ಇದೆ. ಇದಕ್ಕೆ ಜಿ ಬರುತ್ತೆ, ಇದಕ್ಕೆ ಸಿ ಬರುತ್ತೆ, ಇದಕ್ಕೆ ಬಿ ಬರುತ್ತೆ, ಸೊ ಇದಕ್ಕೆ ಇದು ಬರುತ್ತೆ, ಸೊ ಇದಕ್ಕೆ ಬರುತ್ತೆ, ಇದಕ್ಕೆ 22. ಓಕೆ. ನೆಕ್ಸ್ಟು 915, ನೆಕ್ಸ್ಟು 12. ಯಾ ನೆಕ್ಸ್ಟು ಇದಕ್ಕೆ ಸ್ವಲ್ಪ ಆಲ್ಮೋಸ್ಟ್ ಇದು ಅಂತ ಆನ್ಸರ್ ಆಗುತ್ತೆ ಅಂತ ಅನಿಸೋದು, ಬಟ್ ಇದಕ್ಕೆ ಪಕ್ಕ ಆನ್ಸರ್ ಇದಾಗುತ್ತೆ. ಯಾಕಂದರೆ 1 ಮೀಟರ್ ಜಾಸ್ತಿ ಬರುತ್ತೆ ಪೆರಿಮೀಟ್ರ್ ಸರೌಂಡ್ ಮಾಡಬೇಕು. ಸೊ 4 ಮೀಟರ್ ಜಾಸ್ತಿ ಆದಾಗ 40 ರೂಪೀಸ್, 10 ರೂಪೀಸ್ ಅಲ್ವಾ ಪರ್ ಮೀಟರು, 40 ರೂಪೀಸ್ ಜಾಸ್ತಿ ಆಗುತ್ತೆ. ಸೊ 3400 ಅಲ್ವಾ, ಇದಕ್ಕೆ ಇವೆರಡು ಸೇರಿದರೆ 3440. ಇದು ಈಸಿ. 28. ಸೊ 233. ಇದಕ್ಕೆ ಸಿನ, ಒಂದು ನಿಮಿಷ, ಸಿ ಆಪ್ಷನ್ ಸಿ. ನೆಕ್ಸ್ಟ್ ಸೊ ನಮಗೆ ಇಲ್ಲಿ ಗೊತ್ತಿರೋದೇನು ಅಂತ ಅಂದರೆ ಬಿ ಎಸ್ ಸಿ. ಓಕೆನಾ. ಬಿ ಎಸ್ ಸಿ ಅಂದರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜು, NSE ಇವೆರಡೇ ಗೊತ್ತಿರೋದು ನನಗೆ. ಆಯಿತಾ. ಬಿ ಎಸ್ ಸಿ ಅಂತ ಅಂದರೆ ಇದು ತುಂಬ ಹಿಂದೆ ಕ್ರಿಯೇಟ್ ಆಗಿರುವಂಥದ್ದು, ಇದು ರೀಸೆಂಟಾಗಿ ಕ್ರಿಯೇಟ್ ಆಗಿರುವಂಥದ್ದು. ಬಿ ಎಸ್ ಸಿ ಯಾವಾಗ ಕ್ರಿಯೇಟ್ ಆಗಿರೋದು? 1875. ಬಟ್ ರೀಸೆಂಟಾಗಿ ಕ್ರಿಯೇಟ್ ಆಗಿರೋದು 1980 ಸಮಥಿಂಗ್, ಆ ರೇಂಜಲ್ಲಿ ಕ್ರಿಯೇಟ್ ಆಗಿರೋದು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್. ಸೊ ಇವೆರಡು ನೆನ್ಪಿಟ್ಕೋಬೇಕಾಗುತ್ತೆ ನಾವು ಜನರಲಾಗಿ. ಸೊ ಆಲ್ಮೋಸ್ಟ್ ಆನ್ಸರ್ ಸಿಕ್ಕೋಗ್ಬಿಡುತ್ತೆ. ಓಕೆ. ನೆಕ್ಸ್ಟು ಇದು 6th. ನೆಕ್ಸ್ಟು ಕೃಷ್ಣರಾಜ ಒಡೆಯರು. ನೆಕ್ಸ್ಟು ಚಂದ್ರದ್ರೋಣ. ಆಮೇಲೆ 7 km/h. ಆಮೇಲೆ 120. ಆಮೇಲೆ ಈಶಾನ್ಯ. ಇದು ಕರೆಂಟ್ ಅಫೇರ್ಸ್. ಓಕೆ. ಹೆರಿಟೇಜ್. ಓಕೆ. ಒಂದು ಕ್ವಶನ್ ಏನೋ ಕರೆಂಟ್ ಅಫೇರ್ಸಿಂದ ಬಂದಿದೆ.
ಸೊ 55 ಅಂತ ಬಂದಾಗ ಬಿ ಆಪ್ಷನ್ ಬರುತ್ತೆ. ಇದರಲ್ಲಿ 132. ಓಕೆ, ನೆಕ್ಸ್ಟು ಇವೆರಡು ಕನ್ಫ್ಯೂಷನ್ ಇದೆ ನನಗೆ, 57 ಮತ್ತು 58. ನಾಗಾಲ್ಯಾಂಡ್ ಹುಡುಕಿರುವಂಥ ಆಪ್ಷನ್ ಸಿಕ್ಕಿರುವಂಥ ಆಪ್ಷನ್ನು 25. ಯಾಕಂದರೆ ಇದು ಅಥೆಂಟಿಕೇಟ ಸಿಗಲಿಲ್ಲ ನನಗೆ ಇದೆ ಡಾಕ್ಯುಮೆಂಟ್, ಯಾವುದೇ ಡಾಕ್ಯುಮೆಂಟಿಂದ. ಸೊ ಕನ್ಫ್ಯೂಷನ್ ಇದೆ. ಓಕೆ, ಇವೆರಡು. ನೆಕ್ಸ್ಟ್ ಇದಕ್ಕೆ ಎ, ನೆಕ್ಸ್ಟ್ ಇದಕ್ಕೆ ಡಿ ಬರುತ್ತೆ, ನೆಕ್ಸ್ಟ್ ಇದಕ್ಕೆ ಎ ಬರುತ್ತೆ, ನೆಕ್ಸ್ಟು ಇದಕ್ಕೆ ಅರುಣ ಆಸಫ್. ಇದು ಸ್ಟ್ಯಾಟಿಕ್ ಪೋರ್ಷನ್ನು, ಇದು ಸ್ವಲ್ಪ ಕಷ್ಟ ಇದೆ. ಓಕೆ, ನೆನ್ಪಿಟ್ಕೊಳ್ಳೋದು. ಇದರಲ್ಲಿ ಕೆ ಜಯಪ್ರಕಾಶ್ ಅಂತ ಅಂದರೆ ಈ ಪೇಜಿನ ವಿಶೇಷತೆ ಏನು ಅಂತ ಅಂದರೆ ಇಲ್ಲೆಲ್ಲ ಬಂದಿದ್ದಾವಲ್ಲ ಕರೆಂಟ್ ಅಫೇರ್ಸು. ಈ ಕರೆಂಟ್ ಅಫೇರ್ಸು ನವಂಬರ್ ಬಂದಿರೋಂಥ ಕರೆಂಟ್ ಅಫೇರ್ಸು. ತುಂಬ ಆಶ್ಚರ್ಯ ಅನಿಸುತ್ತೆ ಅಲ್ವಾ. ಓಕೆ, ಜಯಪ್ರಕಾಶ್ ಹೆಗಡೆ ಇವ್ರದ್ದು ನವೆಂಬರಲ್ಲಿ ಆಲ್ಮೋಸ್ಟ್ ಟರ್ಮ್ ಮುಗಿಬೇಕಾಗಿತ್ತು, ಬಟ್ ಜನವರಿ ತನಕ ಎಕ್ಸ್ಟೆಂಡ್ ಮಾಡಿದ್ದಾರೆ. ಅದಕ್ಕೆ ಮರು ನೇಮಕಾತಿ ಅಂತ ಕೇಳಿರೋದು. ಓಕೆ, ಇದಕ್ಕೆ ನವೆಂಬರ್. ನೆಕ್ಸ್ಟ್ ಇದಕ್ಕೆ ಜಪಾನ್, ಆಮೇಲೆ ಇದಕ್ಕೆ ಡಯಾನಾ ಇಡೋಲ್ಜಿ, ಇದಕ್ಕೆ 63 ರಾಷ್ಟ್ರೀಯ ರೈಫಲ್ಸ್, ಆ್ಯಂಡ್ ಇದಕ್ಕೆ ಉತ್ತರಕಾಶಿ. ಇದು ಕರೆಂಟ್ ಅಫೇರ್ಸ್. ಕ್ರಿಸ್ಟೋಫರ್ ಲಕ್ಸನ್. ಸೊ ಇದು ಕೂಡ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಅನಿಸುತ್ತೆ. ಸಾರಿ ಒಡಿಸ್ಸಿ ಇದಕ್ಕೆ ಫ್ಯಾಥೋಮೀಟರ್, ಇದಕ್ಕೆ ಮ್ಯಾರೈನರ್ 4. ಇದು ಸ್ಟ್ಯಾಟಿಕ್ ಜನರಲ್ ನಾಲೆಡ್ಜಿಂದ ಬಂದಿರೋದು. ಇದಕ್ಕೆ ಜುಲೈ 14. ಇದಕ್ಕೆ ಮುಂಬೈ. ಇದಕ್ಕೆ ಯಾವ್ದು ಬರ್ಬೋದು, ರಾಜಸ್ಥಾನ್, ಯಾಕಂದರೆ ಸಾಂಬಾರ್ ಲೇಕ್ ಇದೆಯಲ್ವಾ ಅಲ್ಲಿ. ನೆಕ್ಸ್ಟ್ ಇದಕ್ಕೆ ಸಾಗಾ ಸಾಮ್ರಾಟ್, ಇದಕ್ಕೆ ಶಕ್ರಮ್ ಬಿಂದರ್. ಆಮೇಲೆ ಇಲ್ಲೋದಿದಲ್ವಾ ಫೆರ್ರಸ್ ಅಂತ ಅಂದರೆ ಐರನ್ ಕಂಟೆಂಟು ಇಲ್ಲಿ ಬಾಕ್ಸೈಟ್, ಅಲ್ಯೂಮಿನಿಯಂ, ಮೈಕಾ, ಸಿಲಿಕಾ, ತಾಮ್ರ, ಕಾಪರ್. ಇಲ್ಲಿ ಮ್ಯಾಂಗನೀಸ್ ಇಟ್ ಸೆಲ್ಫ್ ಇಸ್ ಎ ಮೆಟಲ್. ಓಕೆನಾ, ಮೇ ಬಿ ಇದು ಮ್ಯಾಂಗನಟೈಟ್ ಅಂತ ಕೊಡೋ ಬದಲು ಹಿಂಗೆ ಆಗಿದೆ ಅನಿಸುತ್ತೆ. ಸೊ ಇದು ಯಾವುದೂ ಬರುವಂಥ ಚಾನ್ಸಸ್ ಅಂತೂ ಇಲ್ಲ, ಯಾವ ಆಪ್ಷನ್ನು ಆಗುವಂಥ ಚಾನ್ಸಸ್ ಇಲ್ಲ, ಬಟ್ ಗ್ರೇಸ್ ಬರುವಂಥ ಚಾನ್ಸಸ್ ಇದೆ. ಸುಕನ್ಯಾ ಸಮೃದ್ಧಿ ರಾಷ್ಟ್ರೀಯ ಉಳಿತಾಯ ಸಂಸ್ಥೆ, ಇದು 1965. ಓಕೆನಾ. MSP ಮತ್ತು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂದರೆ ಭಾರತ ಆಹಾರ ನಿಗಮ ಆಯ್ತಲ್ವಾ, ಎರಡು ಒಂದೇ ಸಲ ಸ್ಟಾರ್ಟ್ ಆಗಿದೆ 1965. ಸೊ ಇದು ನಮಗೆ ಕರೆಕ್ಟಾಗಿ ಸೀರೀಸ್ ಗೊತ್ತಿತ್ತು, ಅಂದರೆ ಕ್ವಿಟ್ ಇಂಡಿಯಾ ಮೂಮೆಂಟ್ ಆ ರೀತಿ, NCM ಈ ರೀತಿ ಗೊತ್ತಿದ್ರೆ ಮಾತ್ರ ಇದು ಆನ್ಸರ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸಾರಿ, ಇಂಗ್ಲೀಷ್ ತೆಗೆದುಬಿಟ್ಟಿದ್ದೀನಿ. ಓಕೆನಾ, ಇದಕ್ಕೆ ಆಪ್ಷನ್ ಎ ಆಗುತ್ತೆ. ಇದಕ್ಕೆ ಎ ಕರ್ನಾಟಕ, ಇದಕ್ಕೆ ಔರಾ. ಇನ್ನೊಂದೇನು ಅಂತಂದರೆ ಇದು ಕರಾಯಿ ಒಂಟೆ. ಓಕೆ, ಕರಾಯಿ ಒಂಟೆಯಲ್ಲಿ ಇದು ಸಾಕು ಪ್ರಾಣಿ ಹೌದು, ಆದರೆ ಅಲ್ಲ ಅಂತ ಕೊಟ್ಟಿದ್ದಾರೆ. ಇದು ಕರೆಂಟ್ ಅಫೇರ್ಸಲ್ಲಿದೆ ಮತ್ತು UPSC ಕೇಳಿರುವಂಥ ಕ್ವಶನ್ ಇದು. ಓಕೆ, ನೆಕ್ಸ್ಟ್ ಇದು ಆಪರೇಷನ್ ಅಜಯ್. ನೆಕ್ಸ್ಟು ಇದು ಕಾಕತೀಯಸ್. ಎಕನಾಮಿಕ್ ಹಿಸ್ಟ್ರಿ ಆಫ್ ಅಂಡ್ R.C. ದತ್. ಓಕೆ, ಸೊ ಇದರಲ್ಲಿ 202, ಆಮೇಲೆ ಚಂದ್ರಚೂಡ್, ಆಮೇಲೆ ಸತ್ಯಜಿತ್ ರೇ, ಫಿನ್ಲ್ಯಾಂಡ್. ಸೊ ಇದು G20 ತುಂಬ ಹೆವಿ ಹಾಟ್ ಟಾಪಿಕ್, ಇದು ನ್ಯೂಸಲ್ಲಿ ಇದ್ದಿದ್ದು ಅಲ್ವಾ. ಇಂಡೋನೇಷ್ಯಾ, ಇಲ್ಲಿ ಹೆಂಗೆ ಕ್ಯಾನ್ಸಲ್ ಮಾಡ್ಬೋದು ಅಂದರೆ ಸೌತ್ ಈಸ್ಟರ್ನ್, ಇದು ಇಂಡಿಯಾ ಅಲ್ವಾ, ಈ ಕಡೆ ಇರೋದು ಸೌತ್ ಈಸ್ಟ್ ಏಷ್ಯನ್ ಕಂಟ್ರೀಸು. ಸೌತ್ ಈಸ್ಟ್ ಏಷ್ಯನ್ ಕಂಟ್ರೀಸಲ್ಲಿ ಇರೋದು ಒಂದೇ ಕಂಟ್ರಿ ಇಂಡೋನೇಷ್ಯಾ. ಅದು ಬಿಟ್ಟರೆ ಯಾವುದೇ ಸೌತ್ ಈಸ್ಟ್ ಏಷ್ಯನ್ ಕಂಟ್ರಿ ಯಾವುದೂ ಇಲ್ಲ. ಸೊ ಇಲ್ಲಿ ಮಲೇಷ್ಯಾ ಇದೆ, ಕ್ಯಾನ್ಸಲ್ ಮಾಡ್ಬೋದು. ವಿಯೆಟ್ನಾಮ್ ಇದೆ, ಕ್ಯಾನ್ಸಲ್ ಮಾಡ್ಬೋದು. ಸಿಂಗಾಪುರ್ ಇದೆ, ಕ್ಯಾನ್ಸಲ್ ಮಾಡ್ಬೋದು. ಉಳಿದಿರೋದು ಹೀಗೆ ಆಗುತ್ತೆ. ಇದಕ್ಕೆ 29 ಜುಲೈ. ಸೊ ಇದಕ್ಕೆ ಗೋವಿಂದ III. ಸೊ ಇದಕ್ಕೆ ಮಲಿಕ್ ಅಹಮದ್. ಸೊ ಇದಕ್ಕೆ ಸಲ್ಮಾನ್ ರಶ್ದಿ. ಸೊ ಇದಕ್ಕೆ ವಾರಣಾಸಿ. ಟೋಟಲಾಗಿ 7 ಕ್ವಶನ್ಸ್ ಬಂದಿದ್ದಾವೆ ಕರೆಂಟ್ ಅಫೇರ್ಸ್ ಈ ಪೇಜಲ್ಲಿ.
ನೆಕ್ಸ್ಟು ಒಂದೇನು ಅಂದರೆ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಡೆಲ್ಲಿ, ಸಾರಿ ಒಂದು ನಿಮಿಷ, ನಾನು ಇಂಗ್ಲೀಷಲ್ಲೇ ನೋಡ್ಕೊಳ್ತೀನಿ. ಬಿ ಆಪ್ಷನ್ ಬಿ. ಓಕೆ ಓಕೆ. ನೆಕ್ಸ್ಟ್ ಇದರಲ್ಲಿ ನಮಗೆ ಗೊತ್ತಿರೋದು ಆರ್ನಿಥಾಲಜಿ. ಆರ್ನಿಥಾಲಜಿ ಅಂದರೆ ಪಕ್ಷಿದು, ಆಸ್ಟಿಯಾಲಜಿ ಅಂತಂದರೆ ಮೂಳೆಗಳದ್ದು. ಓಕೆ, ಇವೆರಡು ಗೊತ್ತಿರುತ್ತೆ. ಇವೆರಡು ಗೊತ್ತಿದ್ದರೆ ಸಾಕು, ಆನ್ಸರ್ ಸಿಕ್ಕೋಗ್ಬಿಡುತ್ತೆ. ಯಾವ್ದು ಬರುತ್ತೆ? ಸೆಕೆಂಡ್ ಡಿ ಬಿ. ಓಕೆ. ನೆಕ್ಸ್ಟ್ ಇದಕ್ಕೆ ಸಿ ರಾಜಗೋಪಾಲಾಚಾರಿ. ಓಕೆ, ಇಷ್ಟು ಕ್ವಶನ್ ಪೇಪರಿನ ಆನ್ಸರು. ಆಲ್ಮೋಸ್ಟ್ ಆಲ್ ಎಲ್ಲ ಸರಿ ಇದ್ದಾವೆ. ಅವೆರಡು ಕ್ವಶನ್ಸ್ ತೋರಿಸಿದ್ನಲ್ವ, ಅವೆರಡು ಕ್ವಶನ್ಸ್ಗಳು ನೀವು ಕನ್ಫರ್ಮ್ ಮಾಡಿಕೊಡಿ. ಓಕೆ, ಬೇರೆ ಸರ್ಚ್ ಮಾಡಿಕೊಂಡು ಕನ್ಫರ್ಮ್ ಮಾಡಿಕೊಡಿ. ಓಕೆ, ಥ್ಯಾಂಕ್ ಯು.